ನೋಡಿ ಸ್ವಾಮಿ ನಾವಿರೋದು ಹೀಗೆ. ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ, ನೋಡಿ ಸ್ವಾಮಿ ನಾವಿರೋದು ಹೀಗೆ. ನೋಡಿ ಸ್ವಾಮಿ ಸ್ವಾಮಿ ನೋಡಿ ಸ್ವಾಮಿ ಸ್ವಾಮಿ ನೋಡಿ ಸ್ವಾಮಿ ನೋಡಿ ಸ್ವಾಮಿ. ಓಹೋ ಕೌಸಲ್ಯಾ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಸಾರ್ಧೂಲಾ ಕರ್ತವ್ಯಂ ದೈವಮಾಹ್ನಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. Morning boss, morning. Morning boss, morning. Morning boss, morning. Morning boss, morning. ಎಲ್ಲಿ ಜೀವನ ನಡೆವುದೋ ಅದೇ ನಮ್ಮೂರು. ಯಾರು ಸ್ನೇಹದಿ ಬರುವರೋ ಅವರೇ ನಂಬೋರು. ಯಾರು ಮಿತ್ರರಲ್ಲ, ಯಾರು ಶತ್ರುವಲ್ಲ. ಯಾರು ಮಿತ್ರರಲ್ಲ, ಯಾರು ಶತ್ರುವಲ್ಲ. ಈ ಬಗೆಯ ಬದುಕು ನಮದು ಎಂದು ನೋಡಿ ಸ್ವಾಮಿ. ಭಗವಾನ್ ನೋಡಿ ಸ್ವಾಮಿ. Dear friends, pay attention. ನಮಗೆಲ್ಲ ಒಂದು ಬ್ಯಾಡ್ ನ್ಯೂಸ್ ಇದೆ. ಇವತ್ತು ಮುಂಜಾನೆ ನಮ್ಮ ಸಹೋದ್ಯೋಗಿ ಸರಿತಾ ಡೆತ್ ಆಗಿದೆ. ನಿಮಗೆಲ್ಲ ಹಾಫ್ ಡೇ ಹಾಲಿಡೇ ಇದೆ. ನಾವೆಲ್ಲ ಸರಿತಾ ಮನೆಗೆ ಹೋಗಿ ಸಂತಾಪ ಸೂಚಿಸಿ ಬರೋಣ. ಸರಿತಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಅವಳ ಸಾವಿಗೆ ಕಾರಣ ಕ್ಯಾನ್ಸರ್ ಅಂತ ರಿಪೋರ್ಟ್ನಲ್ಲಿ ಬರೆದಿದ್ದಾರೆ. ಸರಿತಾಗೆ ಯಾವ ರೀತಿಯ ಕೆಟ್ಟ ಅಭ್ಯಾಸಗಳಿರಲಿಲ್ಲ. ಆದರೂ ಅವಳಿಗೆ ಹೇಗೆ ಕ್ಯಾನ್ಸರ್ ಬಂತು ಅನ್ನೋದು ಗೊತ್ತಾಗಲಿಲ್ಲ. ಹೀಗಾಗಿ ಅವಳ ಫ್ಯಾಮಿಲಿ ಮೆಂಬರ್ಸ್ ಮತ್ತು ನಿಮಗೆಲ್ಲ ಮೆಡಿಕಲ್ ಚೆಕಪ್ ಮಾಡಿಸಬೇಕಂತ ಆರ್ಡರ್ ಬಂದಿದೆ. ಡಾಕ್ಟರ್ಸ್ ಬರ್ತಾರೆ, ಕೋಆಪರೇಟ್ ಮಾಡಿ. ಓಕೆ ಬಾಸ್. Dear friends, we have a shocking news. ನಮ್ಮೆಲ್ಲರ ಮೆಡಿಕಲ್ ರಿಪೋರ್ಟ್ನಲ್ಲಿ ಕ್ಯಾನ್ಸರ್ ಡಿಟೆಕ್ಟ್ ಆಗಿದೆ. ಈ ವಿಚಾರ ಗೊತ್ತಾಗಿ ನಿಮಗೂ ನನಗೂ ತುಂಬ ನೋವಾಗುತ್ತಿದೆ. ಆದರೆ ನಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಇದೆ, ನಮಗೆ ಕ್ಯಾನ್ಸರ್ ಹೇಗೆ ಬಂತು? ಎನ್ಕ್ವೈರಿ ಮಾಡಿದ ಮೇಲೆ ಗೊತ್ತಾಯಿತು, ನಮ್ಮಲ್ಲಿ ಕ್ಯಾನ್ಸರ್ ಕಾಣಿಸಿಕೊಳ್ಳುವುದಕ್ಕೆ ಕಾರಣ ಏನೆಂದರೆ ಬ್ರೇಕ್ ಟೈಮ್ನಲ್ಲಿ ನಾವು ಪೇಪರ್ ಮತ್ತು ಪ್ಲಾಸ್ಟಿಕ್ ಕಪ್ಗಳಲ್ಲಿ ಟೀ ಮತ್ತು ಕಾಫಿ ಕುಡಿಯುತ್ತೇವೆ. ಮತ್ತು ಕೆಲವರು ಮಧ್ಯಾಹ್ನ ಊಟವನ್ನು ಹೊರಗಡೆಯಿಂದ ತರಿಸುತ್ತಾರೆ. ಆ ಊಟ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಬರುತ್ತೆ. ಹೌದು ಬಾಸ್, ನಾವು ತಿಳಿದು ತಪ್ಪು ಮಾಡಿದ್ದೇವೆ. ಪ್ಲಾಸ್ಟಿಕ್ ಜೀವಿಗಳ ಆರೋಗ್ಯ ಕೆಡಿಸುತ್ತದೆ. ಋಣಾತ್ಮಕ ಪರಿಣಾಮ ಬೀರುವ ಪ್ಲಾಸ್ಟಿಕ್ ಬೇಡವೇ ಬೇಡ. ಏರುತ್ತಿರುವ ಮಾಲಿನ್ಯಕ್ಕೆ ಕಸಕ್ಕೆ ಬೆಂಕಿ ಹಾಕದಿರೋಣ.
ಇರುವ ಕಸವನ್ನು ಹಸಿ ಕಸ ಒಣ ಕಸ ಬೇರ್ಪಡಿಸಿ ಕಸದ ವಾಹನಕ್ಕೆ ಕೊಡಿ. ಐಶ್ವರ್ಯಕ್ಕಿಂತ ಮಿಗಿಲು ಸ್ವಚ್ಛತೆ ಮತ್ತು ಆರೋಗ್ಯ. ಪ್ಲಾಸ್ಟಿಕ್ ವಿಲೇವಾರಿಯಲ್ಲಿ ಸಹಕರಿಸಿ. ಈ ಊರಿನ ಕಸಮುಕ್ತ ಸೌಂದರ್ಯದಲ್ಲಿದೆ. ಅಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಎಸೆಯಬೇಡಿ. ಔಷಧಿಗಳಿಂದ ದೂರವಿಡಲು ಸ್ವಚ್ಛತೆಯೇ ದಾರಿದೀಪ. ಉತ್ತಮ ಪರಿಸರ ನಮ್ಮದಾಗಲಿ.